ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಯುವಕರ ಕಣ್ಮಣಿ ಶಂಕರ್ ಸಿಂಗ್ ಅವರ ಹುಟ್ಟುಹಬ್ಬ ಅಂಗವಾಗಿ ಶಂಕರ್ ಸಿಂಗ್ ಅಭಿಮಾನಿ ಬಳಗ ವತಿಯಿಂದ ಸರ್ಕಾರಿ ಆಸ್ಪತ್ರೆ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ. ಗಂಗಾವತಿ ನಗರದ ಲಯನ್ಸ್ ಕ್ಲಬ್ನಲ್ಲಿ ಬುದ್ಧಿಮಾಂದ್ಯ ಶಾಲೆ ಮಕ್ಕಳಿಗೆ ಹಾಗೂ 60 ಹಾಸಿಗೆಗಳ ಮಹಿಳಾ ಮತ್ತು ಮಕ್ಕಳ ಉಪವಿಭಾಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಹಾಗೂ ಶಂಕರ್ ಸಿಂಗ್ ಅಭಿಮಾನಿ ಬಳಗ ವತಿಯಿಂದ ಶಂಕರ್ ಸಿಂಗ್ ಅವರ ಹುಟ್ಟುಹಬ್ಬವನ್ನು ಗಂಗಾವತಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮೂಲಕ ಆಚರಣೆ ಮಾಡಲಾಯಿತು. ಜೊತೆಗೆ ಒಳರೋಗಿಗಳಿಗೆ ಮತ್ತು ಬಾಣಂತಿಯರಿಗೆ ಹಾಲು, ಬ್ರೆಡ್, ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಸಂತ್ ಕುಮಾರ್ ಕಠಿಮಣಿ ಮಾತನಾಡಿ, ಶಂಕರ್ ಸಿಂಗ್ ಅಣ್ಣನವರು ಹುಟ್ಟಿನಿಂದ ಬಡತನದಲ್ಲಿ ಬೆಳೆದು ಬಡವರ, ಯುವಕರ, ದೀನ ದಲಿತರ ಕಷ್ಟ ನಷ್ಟಗಳಲ್ಲಿ ಭಾಗಿಯಾಗಿ ಬಡವ ಶ್ರೀಮಂತ ಎನ್ನದೇ ಬಡವರಿಗೆ ತನ್ನ ಕೈಲಾದಷ್ಟು ಸಹಾಯ ಮಾಡುತ್ತಾ ಬಂದಿದ್ದಾರೆ ಮತ್ತು ಈಗಲೂ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ ಎಂದರೆ ಅದು ಶಂಕರ್ ಸಿಂಗ್. ನನ್ನಂಥ ಯುವಕರು ದಾರಿ ತಪ್ಪಿದರೆ ಅವರನ್ನು ಸರಿದಾರಿಗೆ ತರುವಂತಹ ಮೃದು ಸ್ವಭಾವದ ವ್ಯಕ್ತಿ ನಮ್ಮ ಶಂಕರಣ್ಣ. ಇಂತಹ ಸದೃಢತೆ ಸಹಭಾವನೆ ಉಳ್ಳಂತಹ ವ್ಯಕ್ತಿ ಅವರ ಹುಟ್ಟುಹಬ್ಬವನ್ನು ಇಂದು ಸರ್ಕಾರಿ ಆಸ್ಪತ್ರೆ ಮತ್ತು ಬುದ್ಧಿಮಾಂದ್ಯ ಶಾಲೆಯಲ್ಲಿ ಆಚರಣೆ ಮಾಡಿರುವುದು ತುಂಬ ಸಂತೋಷದ ವಿಷಯ. ಆ ದೇವರವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕರುಣಿಸಲಿ ಮತ್ತು ಇನ್ನು ಸಮಾಜ ಸೇವೆಯಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ವಸಂತ್ ಕುಮಾರ್ ಕಠಿಮಣಿ, ಸಾಗರ್ ಸಿಂಗ್, ಸುನೀಲ್ ಗೌಡ, ಶ್ರೀಕಾಂತ್ ಗೌಡ, ಶೇಖ್ ಅಹಮದ್, ಉಮಾರ್ ಅಕ್ಮಲ್, ದಾವಣಗೆರೆ ಶಿವಪ್ಪ, ಸೋನಾ ಖಾನ್, ಸಾಯಿ ಕುಮಾರ್, ಪ್ರಕಾಶ್, ಡಿಜೆ ಗಿರೀಶ್, ಬ್ಲಾಕ್ ಮಂಜು, ಬೆಂಕಿ ಸೋಮು, ಅಮರ್ ಸಿಂಗ್ ಸೇರಿದಂತೆ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.